ಸಭೆಯಲ್ಲಿ ಚರ್ಚೆ. 15 ಜಿಲ್ಲೆಗಳಿಂದ ಹೆಚ್ಚು ಕಾರ್ಯಕರ್ತರು ಬರಲಿ, ದೂರದಿಂದ ಬರುವವರು ಒಂದು ಬ್ಲಾಕ್ನಿಂದ ಒಂದು ಬಸ್ಸು ಅಥವಾ 2 ಬಸ್ಸು ಬಂದರೆ ಸಾಕು ಅನ್ನುವಂಥ ಆದೇಶವನ್ನು ಕೊಡಿ. ಆದ್ದರಿಂದ ಸಾಂಕೇತಿಕವಾಗಿ ಇಲ್ಲೆಲ್ಲರನ್ನು ಕರ್ಕೊಂಡು ಹೋಗ್ತೇವೆ. ಯಾರು ಹೆಚ್ಚು ತಪ್ಪಲಿಕ್ಕೆ ಶಕ್ತಿ ಇದೆ ಅವ್ರು ತರ್ಬೋದು, ಬೇಡ ಅಂತ ಹೇಳುವುದಿಲ್ಲ. ಆದರೆ ಇದೊಂದು ಒಳ್ಳೆಯ ಕಾರ್ಯಕ್ರಮವಾಗಿ ಮಾನ್ಯ ಹರಿಪ್ರಸಾದ್ ಅವರು ಅನೇಕ ವರ್ಷಗಳಿಂದ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಪಕ್ಷದ ಕೆಲಸವನ್ನು ಮಾಡಿದವರು, ನಿರಂತರವಾಗಿ ಪಕ್ಷದ ಕೆಲಸವನ್ನು ಮಾಡಿದವರು. ಅವರ ಒಂದು ನೇತೃತ್ವದಲ್ಲಿ ಪಕ್ಷ ಇನ್ನು ಸದೃಢವಾಗಿ ಬೆಳೆಸಲಿ ಅಂತ ನಾವು ಹಾರೈಸ್ತೇವೆ. ಮಾನ್ಯ ಶಿವಕುಮಾರ್ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಸಿದ್ದರಾಮಯ್ಯನವರು ಹಸ್ತಾಂತರ ಮಾಡಿದ್ದಾರೆ. ಎಲ್ಲರ ನಿರೀಕ್ಷೆ ಏನಿತ್ತಂತ ಹೇಳಿದರೆ ಏನು ಗೊಂದಲ ಆಗ್ತದೆ, ಗೊಂದಲದಲ್ಲಿ ನಾವು ಏನಾದರೂ ಟು ಫಿಶ್ ಇನ್ ದ ಟ್ರಬಲ್ಡ್ ವಾಟರ್ ಅಂತ ಹೇಳ್ತೇವೆ, ಆ ರೀತಿಯಲ್ಲಿ ಆಗ್ಬೋದು ಅನ್ನುವಂಥ ಭಾವನೆ ಇತ್ತು. ಏನೂ ಆಗಲಿಲ್ಲ, ಒಳ್ಳೆ ರೀತಿಯಲ್ಲಿ ಹಸ್ತಾಂತರ ಆಯಿತು. ಕೆಲವೊಮ್ಮೆ ಹಿಕ್ಕಪ್ಸ್ ಇರ್ತದೆ, ಅದು ನಿರಂತರವಾಗಿ ಹೋಗ್ತದೆ. ಯಾಕಂದರೆ ಈಗ 18ನೇ ತಾರೀಕಿಗೆ ವಿಧಾನ ಪರಿಷತ್ತಿನ ಚುನಾವಣೆಯಾಗಿ ಆಮೇಲೆ ಮಂತ್ರಿಮಂಡಲದ ವಿಸ್ತರಣೆ ಆದ ಮೇಲೆ ಸೆಟ್ಲ್ ಆಗ್ತದೆ, ಸೆಟ್ಲ್ ಆಗ. ಅದರಿಂದ 2 ವರ್ಷಗಳ ಕಾಲ ನಾವು ಹೆಚ್ಚು ಕೆಲಸವನ್ನು ಮಾಡಿ ಜನರಿಗೆ ಈವರೆಗೆ ಏನನ್ನು ಮಾಡಿದ 5 ಗ್ಯಾರಂಟಿ ಹೋಗಿ 6 ಗ್ಯಾರಂಟಿ ಆಯಿತು. ಅದಾದ ಮೇಲೆ ಇನ್ನೂ ಸ್ವಲ್ಪ ಯೋಜನೆಗಳನ್ನು ಕೊಡಲಿಕ್ಕಾಗ್ತದೆ ಮತ್ತು ಕೊಟ್ಟಂಥ ಯೋಜನೆಗಳು ಮನೆ ಮನೆಗೆ ಮುಟ್ಟಿದೆ ಇಲ್ವ ಅನ್ನೋದ್ರ ಬಗ್ಗೆ ಸ್ವಲ್ಪ ಗ್ಯಾರಂಟಿ ಕಮಿಟಿ ಹೊಂದಿದೆ. ಅದರ ಮುಖೇನ ಪರೀಕ್ಷೆಯನ್ನು ಮಾಡುವಂಥದ್ದು ಹೊಂದಿದೆ. ಅದರೊಟ್ಟಿಗೆ ನಿರಂತರವಾಗಿ ಒಂದು ಪ್ರಶ್ನೆ, ಮಾನ್ಯ ಪ್ರಧಾನಮಂತ್ರಿಯವರು ನೆಹರು ಅವರಿಗಿಂತ ಹೆಚ್ಚು ದಿವಸಗಳ ಕಾಲ ಅಧಿಕಾರವನ್ನು, ಇಟ್ಸ್ ನಾಟ್ ದ ಕ್ವೆಶ್ಚನ್ ಆಫ್ ಎಷ್ಟು ದಿವಸಗಳ ಕಾಲ ಮಾಡಿದರು, ಏನು ಯೋಜನೆಗಳನ್ನು ಭಾರತಕ್ಕೆ ಕೊಟ್ಟು ಅನ್ನುವಂಥದ್ದು ಭಾಳ ಮುಖ್ಯ. ನೆಹರು ಅವರ ಕಾಲದಿಂದ IITಸು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸು, ಅಟೋಮಿಕ್ ಎನರ್ಜಿ ಎಷ್ಟು ಯೋಜನೆಗಳನ್ನು ಹಾಕಿದ್ದಾರೆ. ನಂತರ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಆದಂಥದ್ದು, ರಾಜೀವ್ ಗಾಂಧಿಯವರ ಕಾಲದಲ್ಲಿ ಆದಂಥದ್ದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಾಲದಲ್ಲಿ, ಇದೆಲ್ಲವನ್ನು ಪರಿಗಣಿಸಿದ್ದಾರೆ. ಕೇವಲ ನಾನು ಎಷ್ಟು ದಿವಸ ಅಧಿಕಾರದಲ್ಲಿದ್ದೇ ಮುಖ್ಯ ಅಲ್ಲ, ನಾನು ಅಧಿಕಾರದಲ್ಲಿದ್ದಾಗ ಏನೇನು ಯೋಜನೆಗಳನ್ನು ಭಾರತದ ಜನರಿಗೆ ಕೊಟ್ಟಿದೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. 2 ಕೋಟಿ ಉದ್ಯೋಗವನ್ನು ಪ್ರತಿ ವರ್ಷ ಕೊಡ್ತೇವೆ ಅಂತ ಹೇಳಿದೆ, ಇನ್ನೂ ಆಗಲಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ವಿದ್ಯಾವಂತ ಯುವಕರಿಗೆ ತಿಂಗಳಿಗೆ 2,000 ರೂಪಾಯಿಯನ್ನು ಕೊಡುವುದಂತ ತೀರ್ಮಾನ ಮಾಡಿದೆ. ಆದರೆ ಇಷ್ಟು ವರ್ಷಗಳ ಕಾಲ ಕೊಡದೇ ಇದ್ದಂಥದ್ದು ಈಗ ಡೀಸೆಲ್ ಮತ್ತು ಪೆಟ್ರೋಲ್ ಮನಮೋಹನ್ ಸಿಂಗ್ ಇದ್ದವರಾಗ ಮೋಹನ್ ಸಿಂಗ್ ಇಂಥ ತಮಾಷೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲ, ಅವರು 100ಕ್ಕೂ ಮಿಕ್ಕಿ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ವಿದೇಶಕ್ಕೆ ಹೋದವರು ಮಾಡಿದರೆ, ದೇಶದಲ್ಲಿ ಮಾಡಿದ್ದಾರೆ. ಇದನ್ನು ಅವರು ಯಾವ ಪತ್ರಿಕಾಗೋಷ್ಠಿಯಲ್ಲಿ ಓಡಿ ಹೋಗಲೇ ಇಲ್ಲ. ಅವ್ರು ನಿರಂತರವಾಗಿ ಉತ್ತರವನ್ನು ಹೇಳಿ, ಸರಿಯಾದ ಉತ್ತರವನ್ನು ಹೇಳಿ ಕೊಟ್ಟಿದ್ದಾರೆ. ಈಗ ಡಾಲರ್ ರೇಟು ಈಗ ನಿನ್ನೆ ಮೊನ್ನೆ ನಾವು 95.1 ವಾರಕ್ಕೆ ಸ್ವಲ್ಪ ಏರುಪೇರಾಗಿದೆ ಬಿಟ್ಟರೆ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದೆ 66 ರೂಪಾಯಿ ಮುಟ್ಟಿದಾಗ ಬಿಜೆಪಿಯವರು ಗಲಾಟೆಯನ್ನು ಮಾಡಿದರು. ಡೀಸೆಲ್ ಮತ್ತು ಪೆಟ್ರೋಲ್ನ ದರ ಆಗ ಕ್ರೂಡ್ ಆಯಿಲ್ ರೇಟ್ ಎಷ್ಟಿತ್ತು? 120 ಆಗಿತ್ತು. ಅವತ್ತು ಏನು ಕಮ್ಮಿ ಇರಲಿಲ್ಲ, ಆದರೆ 66 ರೂಪಾಯಿಯಲ್ಲಿ ಸಿಕ್ಕಿತ್ತು ಪೆಟ್ರೋಲ್ ಡೀಸೆಲ್ ಎಲ್ಲ ಸಿಗ್ತಾ ಇತ್ತು. ಇವತ್ತು 100 ದಾಟಿ ಇದೆ, ಸೆಂಚುರಿ ಹೊಡೆದಾಗಿದೆ. ಆದರೆ ಯಾವ ಪ್ರಶ್ನೆಯನ್ನು ಮಾಡೋದಿಲ್ಲ. ಯಾಕೆ ಅನ್ನುವಂಥದ್ದು ತೊಂದರೆ ಇಲ್ಲ ಅಂತ ಹೇಳಿದರೆ ಜನರ ಅದರಿಂದಾಗಿ ಕೇವಲ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಮಾತ್ರ ಅಲ್ಲ, ಅದರಿಂದಾಗಿ ಎಲ್ಲ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇದು ರೇಟ್ ಜಾಸ್ತಿ ಆಗ್ತಾ ಹೋಯಿತು. ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಯ್ತಲ್ವ, ಕನ್ಸ್ಯೂಮರ್ ಪ್ರಾಡಕ್ಟ್ ಇದು ಜಾಸ್ತಿ ಆಗ್ತಾ ಹೋಯಿತು. ಇವೆಲ್ಲವನ್ನು ಈಗ ಹೆಸರನ್ನು ಬದಲಾವಣೆಯನ್ನು ಮಾಡಿದ್ದಾರೆ.
ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ತೆಗೆದು ವಿ ರಾಮ್ಜಿ ಮಾಡಿದ್ರು. ಆಮೇಲೆ ಸ್ವಚ್ಛ ಭಾರತ್ ಇದು ಹಿಂದೆಯೂ ಇತ್ತು, ಸ್ವಚ್ಛತಾ ಕಾರ್ಯಕ್ರಮದ ಯೋಜನೆ. ಅದಕ್ಕೆ ಸ್ವಚ್ಛ ಭಾರತ್ ಅಂತ ಹೆಸರನ್ನು ಕೊಟ್ಟದ್ದು ಬಿಟ್ಟರೆ ಹೊಸ ಯೋಜನೆ ಏನಲ್ಲ. ಆದರೆ ಇವತ್ತು ಅದು ಸ್ವಚ್ಛ ಆಗ್ತಾ ಇಲ್ಲ. ನಾವು ನೋಡ್ತಾ ಇದ್ದೇವೆ, ಹಳ್ಳಿಗಳಲ್ಲಿ ನೋಡ್ತಾ ಇದ್ದೇವೆ, ಪಟ್ಟಣದಲ್ಲಿ ನೋಡ್ತಾ ಇದ್ದೇವೆ. ಇವೆಲ್ಲವನ್ನು ನೋಡುವಾಗ ಏನು ಹಿಂದೆ ಆಗಿದೆ ಅದಕ್ಕಿಂತ ಹೊಸದಾಗಿ ಹೊಸ ಯೋಜನೆಗಳೇನು ಬರಲಿಲ್ಲ ಅನ್ನುವಂಥದ್ದು ಜನಕ್ಕೆ ನಾವು ಮನದಟ್ಟು ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ. ನಾವು ಮಾಡಿದ ಯೋಜನೆಯನ್ನು ಹೇಳಿದೊಟ್ಟಿಗೆ ಫೇಲ್ಯೂರ್ಸ್ ಆಫ್ ದ ಗವರ್ಮೆಂಟ್, ಅದರ ಬಗ್ಗೆ ಸಹ ನಾವು ಬಹಳಷ್ಟು ವಿಷಯಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಅದಕ್ಕೋಸ್ಕರ ತಮ್ಮ ಮುಖೇನ ಇವೆಲ್ಲವೂ ಜನರಿಗೆ ಮುಟ್ಟುವಂಥ ಕೆಲಸ ಆಗಬೇಕು ಅನ್ನುವಂಥದ್ದನ್ನು ಮಾತನ್ನು ಹೇಳ್ತಾ, ಮುಂದೆ ನೀವೇನಾದರೂ ಹಿಂದೆಯೂ ಇಂಟೆನ್ಸಿವ್ ಸ್ಕ್ರೂಟಿನಿ ಆಗಲಿಲ್ಲ ಅಂತಲ್ಲ, ಆದರೆ ಈ ಸಲ ಫಾರ್ಮನ್ನು ನೀವು ಫಿಲ್ಅಪ್ ಮಾಡಿ ಕೊಡಬೇಕು, ನೀವೆಲ್ಲ ಫಿಲ್ಅಪ್ ಮಾಡಿ ಕೊಡಬೇಕು. ಕೆಲವು ಸಲ ನಿಮ್ಮದು ಹೆಸರು ಬಿಟ್ಟು ಹೋಗೋ ಚಾನ್ಸ್ ಇದೆ ವೋಟರ್ ಸಿಸ್ಟಮ್. ನೀವು ಇದರ ಬಗ್ಗೆ ಜನರಿಗೆ ಎಚ್ಚರ ವಹಿಸಲಿಕ್ಕೆ ಹೇಳಬೇಕು. ಯಾಕಂದರೆ ಸರ್ಕಾರ ಹೇಳಿದಾಗೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಸಹ ಬದಲಾವಣೆ ಆಗೋದು. ಆದರೆ ಸರ್ಕಾರ ಒಂದು ತೀರ್ಮಾನ ತಗೊಂಡಿದ್ದರಿಂದ ವಾಸ್ತವ್ಯ ಸರ್ಟಿಫಿಕೇಟಲ್ಲಿ ಸರಿಯಾಗಿ ಸಿಕ್ಕುವುದರಿಂದ ಸ್ವಲ್ಪ ಸುಲಭ ಆಯಿತು. ಇದೇನು ಕಷ್ಟ. ಆದರೆ ಒಬ್ಬರು ನ್ಯಾಯಾಧೀಶರು ಹೇಳ್ತಾರೆ, ರಾಜ್ಯ ಸದಸ್ಯರಿಂದ ಹೇಳಿದ್ರು, ಏನ್ ಹೇಳ್ತಾರೆ ಅಂದರೆ ಈ ಸರಿ ತಪ್ಪಿಗೆ ಇನ್ನೊಂದ್ಸಲಿ ಅವ್ರನ್ನ ಪಟ್ಟಿಯಲ್ಲಿ ಸೇರಿಸ್ಬೋದಲ್ಲ ಅಂತ ಕೇಳಿದ್ರು. ಅಲ್ಲ, ನನ್ನ ಹಕ್ಕದು, ಸಂವಿಧಾನಬದ್ಧ ಹಕ್ಕದು. ನನಗೆ ಪ್ರತಿ ಚುನಾವಣೆಯಲ್ಲಿ ಮತದಾನವನ್ನು ಹಾಕಲಿಕ್ಕೆ ನನ್ನ ಮತದಾನದ ಪಟ್ಟಿಯಲ್ಲಿ ನನ್ನ ಹೆಸರಿರಬೇಕಾಗ್ತದೆ, ನಾನು ಮತವನ್ನು ಹಾಕಬೇಕಾಗ್ತದೆ. ಯಾಕಂದರೆ ಇದು ಸಂವಿಧಾನದಲ್ಲಿ ನಾವೇನು ಹೇಳಿದ್ರೆ, ವಿ ದ ಪೀಪಲ್ ಆಫ್ ಇಂಡಿಯಾ ಸೋಲೆಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಎ ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳ್ತಾರೆ. ಅದರೊಟ್ಟಿಗೆ ಫಾರ್ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್ ಅಂತ ಜನರಿಗಾಗಿ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದ್ದು. ಅದನ್ನ ತೆಗಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವರು ಸಂವಿಧಾನ ತಿದ್ದುಪಡಿ ಮಾಡೋದು, ಬದಲಾವಣೆ ಮಾಡೋದು, ಇದರಿಂದೆಲ್ಲ ಅವರು ಒಂದು ಚುನಾವಣೆಯಲ್ಲಿ ಗೆದ್ದು ಬರುವಂಥದ್ದು ಮತವನ್ನು ಬದಲಾವಣೆಯನ್ನು ಮಾಡಿ ವೋಟ್ ಚೋರಿ ಅಂತ ಹೇಳಿ. ಈಗ ಆಗಲ್ಲ, ಗೆದ್ದು ಹೋದಂಥ ಸಂಸದರನ್ನೇ ಬದಲಾವಣೆಯನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಇದು ದುರಂತ. ಇದಾಗಬಾರ್ದು. ಒಂದೇ ಚುನಾವಣೆ ಮುಂಚೆ ಹೋಗಲಿ, ಒಂದೇ ಚುನಾವಣೆ ನಂತರ ಹೋಗಲಿ, ಮಧ್ಯ ರಾಜೀನಾಮೆ ಕೊಟ್ಟವರಿಗೆ ಬೇರೆ ಪಕ್ಷಕ್ಕೆ ಸೇರಿಸಲಿಕ್ಕೆ ಅದನ್ನು ತಿದ್ದುಪಡಿ ಮಾಡಬೇಕು. ಅವಕಾಶ ಕೊಡದಿದ್ದಂಥ ಪರಿಸ್ಥಿತಿಯನ್ನು ತರಬೇಕೆನ್ನುವಂಥದ್ದು ನಮ್ಮದು ಬೇಡಿಕೆ ಇದೆ. ಅದಕ್ಕೋಸ್ಕರ ತಾವು ಜನರಿಗೆ ಎಚ್ಚರವನ್ನು ವಹಿಸಿಕೊಳ್ಳುವಂಥಕ್ಕೆ ಹೇಳಿಕೆ ನಾವು ಮನೆ ಮನೆಗೆ ನಮ್ಮ BLO ಹೋಗ್ತಾರೆ, BLO ಜೊತೆ. ಅದ್ರ ಜೊತೆ ಮಾಧ್ಯಮದ ಯಾಕಂದ್ರೆ ಮಾಧ್ಯಮದವರನ್ನು ನಂಬುವಂಥದ್ದು ಜಾಸ್ತಿ ಜನ. ನೀವೇನು ಬರೀತೀರಿ ಅದನ್ನು ನಂಬ್ತಾರೆ. ಅದಕ್ಕೋಸ್ಕರ ನಾವು ಸಹ ಹ್ಯಾಂಡ್ ಬಿಲ್ಲನ್ನು ತಯಾರು ಮಾಡಿ ಮನೆ ಮನೆಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ನಿಮ್ಮ ಮುಖೇನ ಖಂಡಿತ ಮನೆ ಮನೆಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಅಗತ್ಯ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ.